ನಮಸ್ಕಾರ, ನಾನ್ ಶರ್ಮಿತಾ ಶೆಟ್ಟಿ. ಕಾಂಗ್ರೆಸ್ಗೆ ಬಿಜೆಪಿ ಠಕ್ಕರ್. ಓಬಿಸಿ ಮಹಾ ಸಮಾವೇಶ. ಖರ್ಗೆ ನೆಲದಲ್ಲೇ ಬಿಜೆಪಿ ಪ್ಲಾನ್. ಕೈ ಕಟ್ಟಿ ಹಾಕುತ್ತಾ ಬಿಜೆಪಿ. ಹೈದರಾಬಾದ್ ಕರ್ನಾಟಕ ಟಾರ್ಗೆಟ್. ಹೇಗಿದೆ ಹೈಕಮಾಂಡ್ ಪ್ಲಾನ್? ಇದು ಬಿಜೆಪಿ ಅಹಿಂದ ಬೇಟೆಯ ಸ್ಟೋರಿ. ಕಲಬುರಗಿಯಲ್ಲಿ ಬಿಜೆಪಿ ಎಲೆಕ್ಷನ್ ರಣಕಹಳೆ ಮೊಳಗಿಸುವುದಕ್ಕೆ ಈಗ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ. ಇವತ್ತು ಬಿಜೆಪಿಯಿಂದ ವಿರಾಟ್ ಓಬಿಸಿ ಸಮಾವೇಶ ನಡೆಯುತ್ತೆ. ಓಬಿಸಿ ಮತಗಳನ್ನ ಸೆಳೆಯೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದೆ. ಖರ್ಗೆ ನೆಲದಲ್ಲೇ ಬಿಜೆಪಿ ಭರ್ಜರಿ ಸಮಾವೇಶವನ್ನು ನಡೆಸ್ತಾ ಇರೋದು. ಇವತ್ತು ನಾಗನಹಳ್ಳಿಯ ರದ್ದೆ ಬಾಡಗಿ ಲೇಔಟ್ನಲ್ಲಿ ಸಮಾವೇಶ ನಡೆಯುತ್ತೆ. ಇನ್ನು ಈ ಸಮಾವೇಶದಲ್ಲಿ ಸುಮಾರು 4 ರಿಂದ 5 ಲಕ್ಷ ಜನ ಪಾಲ್ಗೊಳ್ತಾರೆ ಅಂತ ನಿರೀಕ್ಷೆಗಳಿವೆ. ಮುದ್ರಾ ಲೋನ್ಗೋಸ್ಕರ 10 ಬ್ಯಾಂಕ್ ಕಳೆದು ಸುಸ್ತಾಗಿದ್ದೀರಾ? ಈಸಿಯಾಗಿ 10 ಲಕ್ಷ ಮುದ್ರಾ ಲೋನ್ ಪಡ್ಕೊಳ್ಳೋದು ಹೇಗೆ ಅಂತ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ಸಿಗದೆ ಕೆಲವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಅಂತಹ ನಾಯಕರು ಈ ಸಮಾವೇಶದಿಂದ ಅಂತರವನ್ನ ಕಾಯ್ದುಕೊಳ್ತಾರೆ. ಕಲಬುರಗಿ ಭಾಗದ ಕೆಲ ನಾಯಕರೇ ಸಮಾವೇಶಕ್ಕೆ ಗೈರಾಗ್ತಾ ಇದ್ದಾರೆ. ಇನ್ನು ಈ ಸಮಾವೇಶಕ್ಕೆ ಮಧ್ಯಪ್ರದೇಶ ಸಿಎಂ ಶಿವರಾಜ್ ಸಿಂಗ್ ಚೌಹಾಣ್ ಬರ್ತಾ ಇದ್ದಾರೆ. ಆದರೆ ಜನಸಂಕಲ್ಪ ಯಾತ್ರೆ ಏನ್ ಮಾಡಿದ್ರಲ್ಲ, ಆ ಕ್ಷೇತ್ರದಲ್ಲಿ ಮೂಲ ಬಿಜೆಪಿಗರೇ ಗೈರಾಗುವಂತ ಚಾನ್ಸಸ್ ಇದೆ. ಮುಂದಿನ ಪ್ರವಾಸಗಳಲ್ಲಿ ಗೈರಿನ ಬಿಸಿ ತಟ್ಟುವಂತ ಚಾನ್ಸಸ್ ಇದೆ. ಮಾಡ್ತಿರೋದೇ ಎಲೆಕ್ಷನ್ ಪರ್ಪಸ್ಗೋಸ್ಕರ. ಆದ್ರೆ ಸ್ವಪಕ್ಷೀಯರೇ ಕೆಲ ನಾಯಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಸಚಿವಾಕಾಂಕ್ಷಿಗಳು ಎಸ್ಪೆಷಲಿ ನಮಗೆ ಸೂಕ್ತ ಸ್ಥಾನಮಾನ ಈ ಸರ್ಕಾರದಲ್ಲಿ ಸಿಕ್ಕಿಲ್ಲ, ನಾವು ಸಾಕಷ್ಟು ತ್ಯಾಗ ಮಾಡಿದ್ದೀವಿ ಅಂತೆಲ್ಲ ಹೇಳ್ತಾ ಇದ್ರಲ್ಲ, ಅಂತ ನಾಯಕರು ಗೈರಾಗ್ತಾ ಇದ್ದಾರೆ. ನವೆಂಬರ್ 2ಕ್ಕೆ ಬೆಳಗಾವಿಯಲ್ಲಿ ಜನಸಂಕಲ್ಪ ಯಾತ್ರೆ ಇದೆ. ಅಲ್ಲೂ ಕೂಡ ಕೆಲ ನಾಯಕರು ಗೈರಾಗುವಂತ ಚಾನ್ಸಸ್ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಇದ್ದಾರೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್. ಓಬಿಸಿ ಸಮಾವೇಶ ಅಂತ ಏನೋ ಮಾಡ್ತಾ ಇದ್ದಾರೆ, ಸರಿ, ಎಲೆಕ್ಷನ್ ಟಾರ್ಗೆಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಪಕ್ಷದಲ್ಲೇ ಅಸಮಾಧಾನಿತ ನಾಯಕರನ್ನ ಹೆಂಗೆ ಸಮಾಧಾನಗೊಳಿಸ್ತಾರೆ ಅನ್ನೋದು ಕೂಡ ಬಿಜೆಪಿ ಪಕ್ಷದ ಮುಂದಿರುವಂತ ಚಾಲೆಂಜ್. ಸೊ ಇವತ್ತು ಯಾರೆಲ್ಲ ಪಾಲ್ಗೊಳ್ತಾ ಇದ್ದಾರೆ ಮತ್ತೆ ಯಾರು ಗೈರಾಗೋ ಚಾನ್ಸಸ್ ಇದೆ ಅದೇ ಭಾಗದವರು? ಹೌದು ಶರ್ಮಿತಾ, ಏನ್ ಕಲಬುರಗಿಯಲ್ಲಿ ವಿರಾಟ್ ಹಿಂದುಳಿದ ವರ್ಗಗಳ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿದೆ. ಈ ಸಮಾವೇಶದ ಮೂಲಕ ಈ ಭಾಗದಲ್ಲಿದ್ದಂತಹ ಹಿಂದುಳಿದ ಮತದಾರರು ಜಾಸ್ತಿ ಇರೋದ್ರಿಂದ ಈ ಭಾಗದಲ್ಲಿ ಹಿಂದುಳಿದ ಮತದಾರರನ್ನ ಸೆಳೆಯಲು ಬಿಜೆಪಿ ಇದೊಂದು ಪ್ಲಾನ್ ಅನ್ನ ಮಾಡಿದೆ. ಅಲ್ಲದೆ ಇಲ್ಲಿ ಏನು ಸುಮಾರು 5 ಲಕ್ಷಕ್ಕೂ ಹೆಚ್ಚು ಜನ ಸೇರುವಂತ ಸಾಧ್ಯತೆ ಕೂಡ ಇದೆ. ಯಾಕಂತಂದ್ರೆ ಕಲಬುರಗಿಯ ನಗರದ ಹೊರವಲಯದಲ್ಲಿ ಕೆಸರಟ್ಟಿಗೆ ಇದೆ. ಕೆಸರಟ್ಟಿಗೆ ಬಳಿಯ ಸುಮಾರು 100 ಎಕರೆಗೂ ಅಧಿಕ ಏನು ಪ್ರದೇಶದಲ್ಲಿ ಸಮಾವೇಶನ ಹಮ್ಮಿಕೊಳ್ಳಲಾಗಿದೆ. ಇಲ್ಲಿ ಏನು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರಲ್ಲದೆ ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಆಗಮಿಸಲಿದ್ದಾರೆ. ಮಧ್ಯಪ್ರದೇಶ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್, ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, BS ಯಡಿಯೂರಪ್ಪ ಸೇರಿದಂತೆ ಮತ್ತೆ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ಭಗವಂತ ಖೂಬಾ ಸೇರಿದಂತೆ ಹಲವು ನಾಯಕರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಈ ಭಾಗದಲ್ಲಿ ಓಬಿಸಿ ಸಮಾಜದ ಏನು ಮತಗಳಿದ್ದಾವೆ ಆ ಮತಗಳ ಮೇಲೆ ಕಣ್ಣಿಟ್ಟಂತಹ ಬಿಜೆಪಿ ಆ ಮತಗಳನ್ನ ತಮ್ಮತ್ತ ಸೆಳೆಯಲು ಈಗ ಪ್ಲಾನ್ ಅನ್ನ ಮಾಡಿದೆ. ಆ ಕಾಂಗ್ರೆಸ್ಗೆ ಟಕ್ಕರ್ ಕೊಡಲು ಏನು ರಾಜ್ಯದಲ್ಲಿ ಮೊದಲ ಬಾರಿಗೆ ಏನು ಕಲಬುರಗಿಯಲ್ಲಿ ರಾಜ್ಯ ಮಟ್ಟದ ವಿರಾಟ್ ಸಮಾವೇಶನ ಹಮ್ಮಿಕೊಂಡಿದೆ. ಈ ಸಮಾವೇಶದಲ್ಲಿ ರಾಜ್ಯದಿಂದ ಸುಮಾರು 40,000ಕ್ಕೂ ಅಧಿಕ ಬಸ್ಗಳನ್ನ ವ್ಯವಸ್ಥೆ ಮಾಡಿ ಏನು ಕಾರ್ಯಕರ್ತರನ್ನ ಕರೆತರುವಂತ ಕೆಲಸ ಕೂಡ ಬಿಜೆಪಿ ಮಾಡ್ತದೆ. ಅಲ್ಲಿ ಒಂದು ಈ ವೇದಿಕೆಯಲ್ಲಿ ಸುಮಾರು 1 ಲಕ್ಷಕ್ಕೂ ಅಧಿಕ ಚೇರ್ಗಳನ್ನ ಹಾಕಿ ಆಸನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಈ ನಗರ ಪ್ರದೇಶದಲ್ಲಿ ಅವರ ಏನು ಬೇರೆ ರಾಜ್ಯದ ಜಿಲ್ಲೆಗಳಿಂದ ಬಂದಂತ ಜನರಿಗೆ ಅವರಿಗೆ ಕರೆದುಕೊಂಡು ಹೋಗಲು ಸುಮಾರು 20,000 4 ಚಕ್ರ ವಾಹನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಈ ಬೇರೆ ಏನು 2 ಮುಖ್ಯಮಂತ್ರಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕೇಂದ್ರ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಹಿನ್ನೆಲೆಯಲ್ಲಿ ನಗರದಾದ್ಯಂತ ಕಟ್ಟೆಚ್ಚರನ್ನು ಕೂಡ ಕೈಗೊಳ್ಳಲಾಗಿದೆ. ಈ ಒಂದು ಏನು ಮಾತು ಹೇಳ್ಬೇಕಂತಂದ್ರೆ ಕಲಬುರಗಿಯಲ್ಲಿ ಈ ಸಮಾವೇಶ ಏನು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಿಗೆ ವಿಭಾಗಗಳಲ್ಲಿ 5 ಸಮಾವೇಶ ಮಾಡ್ತಾರೆ. ಆ ಸಮಾವೇಶದ ಏನು ರಾಜ್ಯದಲ್ಲಿ ಮಾಡ್ತಕ್ಕಂಥ ಏನು ಸಮಾವೇಶಗಳಿದೆ ಅದು ಮೊದಲ ಸಮಾವೇಶವನ್ನ ಕಲಬುರಗಿಯಲ್ಲಿ ಇಟ್ಟುಕೊಂಡಿದ್ರಿಂದ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬೇಕು. ಈ ರಾಜ್ಯದ ಸರ್ಕಾರದ ಏನು ಯೋಜನೆಗಳಿದಾವೆ ಅದನ್ನ ಜನರಿಗೆ ಮುಟ್ಟಿಸಬೇಕು. ನಾವು ಓಬಿಸಿ ಸಮಾಜಕ್ಕೆ ಏನ್ ಮಾಡಿದೀವಿ ಅನ್ನೋದ್ರ ಬಗ್ಗೆ ತೋರಿಸೋದಕ್ಕೆ ಈ ಒಂದು
ಬಿಜೆಪಿಯನ್ನ ಪ್ಲಾನ್ ಅನ್ನ ಮಾಡಿದೆ. ಇಲ್ಲಿ ಈಗಿನಿಂದಲೇ ಕೂಡ ಏನು ರಾಜ್ಯದಲ್ಲಿ ಏನ್ ಚುನಾವಣೆ ಏನು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಚುನಾವಣೆ ಬರ್ತದೆ. ಆ ಚುನಾವಣೆಗೆ ಈಗಿನಿಂದಲೇ ಕೂಡ ಭರ್ಜರಿ ತಯಾರಿಯನ್ನು ಕೂಡ ಬಿಜೆಪಿ ಮಾಡ್ಕೊಳ್ತಾ ಇದೆ ಶರ್ಮಿತಾ. ಅರುಣ್, ನಾನು ಮತ್ತೊಂದು ಪ್ರಶ್ನೆ ಕೇಳಿದೆ, ಪಕ್ಷದಲ್ಲೇ ಅಸಮಾಧಾನಿತರನ್ನ ಹೆಂಗ್ ಸಮಾಧಾನ ಪಡಿಸ್ತಾರೆ ನಾಯಕರು ಅಂತ. ಇವತ್ತು ಈ ಕಾರ್ಯಕ್ರಮಕ್ಕೆ ಯಾರ್ಯಾರು ಗೈರಾಗ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ? ಇಲ್ಲಿವರೆಗೂ ಕೂಡ ಒಬಿಸಿ ಸಮಾಜದ ಎಲ್ಲಾ ನಾಯಕರು ಕೂಡ ಈ ಸಮಾವೇಶಕ್ಕೆ ಬರ್ತಾ ಇದ್ದಾರೆ. ರಾಜ್ಯದ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿ ಎಲ್ಲರೂ ಕೂಡ ಈ ಸಮಾವೇಶದಲ್ಲಿ ಬರ್ತಾರೆ ಅನ್ನೋ ಮಾತಾಡ್ತಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾರು ಈ ಸಮಾವೇಶಕ್ಕೆ ಗೈರಾಗ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಏನು ರಾಜ್ಯ ನಾಯಕರು, ರಾಷ್ಟ್ರ ನಾಯಕರು ಯಾರು ಬರ್ತಾ ಇಲ್ಲ. ರಾಷ್ಟ್ರದ ಒಬಿಸಿ ಅಧ್ಯಕ್ಷರು ಬರ್ತಾ ಇದ್ದಾರೆ, ಅಲ್ಲದೆ ಕೇಂದ್ರ ಸಚಿವರು ಕೂಡ ಸಚಿವರು ಬರ್ತಾ ಇದ್ದಾರೆ. ರಾಜ್ಯದ ಎಲ್ಲಾ ಮಂತ್ರಿಗಳು ಕೂಡ ಬರುವಂತ ಸಾಧ್ಯತೆ ಇದೆ. ಹೀಗಾಗಿ ಇಲ್ಲಿವರೆಗೂ ಕೂಡ ಯಾರು ಗೈರಾಗ್ಬೋದು ಅನ್ನೋದ್ರ ಬಗ್ಗೆ ಇನ್ನು ಸ್ಪಷ್ಟತೆ ಇಲ್ಲ. ಯಾಕಂತಂದ್ರೆ ಏನ್ ಬಿಜೆಪಿಯಲ್ಲಿ ಅಸಮಾಧಾನವನ್ನ ಅದನ್ನ ನಾವು ಶಮನ ಮಾಡ್ತೀವಿ ಅನ್ನೋ ಮಾತು ಕೂಡ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಅದ್ರ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ನೋಡ್ಬೇಕು ಶರ್ಮಿತಾ. ಅಂದ್ರೆ ಸಿದ್ಧತೆಗಳು ಯಾವ ತರ ಕಂಡು ಬರ್ತಾ ಇದೆ ಅರುಣ್ ಕುಮಾರ್? ಯಾಕಂದ್ರೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ, ವಿರಾಟ್ ಒಬಿಸಿ ಸಮಾವೇಶ, ವೇದಿಕೆ ಮೇಲೆ ಎಷ್ಟು ಜನ ಕೂತ್ಕೊಳ್ಳೋದಕ್ಕೆ ವ್ಯವಸ್ಥೆ ಇದೆ, ಈಗ ಲಕ್ಷಾಂತರ ಸಂಖ್ಯೆಯಲ್ಲಿ ಅಲ್ಲಿ ಬಂದ್ ಜನ ಸೇರ್ತಾರೆ ಅಂತ ನಿರೀಕ್ಷೆಗಳಿದೆ. ಆ ಸಿದ್ಧತೆಗಳು ಹೆಂಗ್ ನಡೀತಾ ಇದೆ? ಎಲ್ಲ ಬಂದಂತ ಜನರಿಗೆ ಏನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಏನು ಜನ ಬರ್ತಾರೆ. ಇಲ್ಲಿನ ಜನ ಈ ಭಾಗದ ಏನು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನ ಸೇರಿಸಬೇಕು ಅನ್ನೋ ಉದ್ದೇಶ ಕೂಡ ಬಿಜೆಪಿಯಲ್ಲಿದೆ. ಅಲ್ಲದೆ ಬಂದಂತ ಜನರಿಗೆ ಸುಮಾರು 30 ಎಕರೆ ಜಾಗದಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ. 50 ಎಕರೆಗೂ ಹೆಚ್ಚು ಏನು ಜಾಗದಲ್ಲಿ ಏನು ವೇದಿಕೆ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲೇ ದೊಡ್ಡ ಪ್ರಮಾಣದ ಆ ಸ್ಟೇಜ್ ಕೂಡ ಈಗ ಆಲ್ರೆಡಿ ರೆಡಿ ಆಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಕಾರ್ಯಕ್ರಮ ಕೂಡ ಶುರುವಾಗಲಿದೆ. ಎಲ್ಲಾ ಬಂದಂತ ನಾಯಕರಿಗೆ, ಬಂದಂತ ಬೇರೆ ಬೇರೆ ಕಡೆಯಿಂದ ಬಂದಂತ ಕಾರ್ಯಕರ್ತರಿಗೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಅಲ್ಲದೆ ಅಲ್ಲಿಂದ 2 ಕಿಲೋಮೀಟರ್ ದೂರದಲ್ಲಿ ಒಂದು ಸುಮಾರು 100 ಎಕರೆಗೂ ಹೆಚ್ಚು ಜಾಗದಲ್ಲಿ ಪಾರ್ಕಿಂಗ್, ಬೇರೆ ಕಡೆ ಬಂದಂತ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಆ ಪಾರ್ಕಿಂಗ್ ಆದ ನಂತರ ಅವರಿಗೆ ವೇದಿಕೆ ಅಂತ ಕರೆದುಕೊಂಡು ಬರಲು ಕೂಡ ವಾಹನದ ವ್ಯವಸ್ಥೆಯನ್ನು ಕೂಡ ಏನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲೋ ಒಂದ್ ಕಡೆ ಈ ಒಂದು ಸಮಾವೇಶದಲ್ಲಿ ಏನು ಈ ಹಿಂದೆ ನಡೆದಂತ ಸಮಾವೇಶಗಳಿಗೆ ಟಕ್ಕರ್ ಕೊಡುವ ರೀತಿಯಲ್ಲಿ ಬಿಜೆಪಿ ಅವರು ಪ್ಲಾನ್ ಅನ್ನ ಮಾಡಿಕೊಂಡು ಈಗಿನಿಂದಲೇ ಏನು ಚುನಾವಣಾ ತಯಾರಿಯನ್ನು ಕೂಡ ಬಿಜೆಪಿ ಮಾಡ್ತಾ ಇದ್ದಾರೆ ಶರ್ಮಿತಾ. ಫೈನ್, ಥ್ಯಾಂಕ್ ಯು ಅರುಣ್ ಕುಮಾರ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಖರ್ಗೆ ನೆಲದಲ್ಲೇ ಬಿಜೆಪಿ ಭರ್ಜರಿ ಸಮಾವೇಶ ನಡೆಸ್ತಾ ಇದೆ. ಆದ್ರೆ ಬಿಜೆಪಿಯಲ್ಲೇ ಕೆಲವೊಂದಿಷ್ಟು ಜನ ಸೂಕ್ತ ಸ್ಥಾನಮಾನ ಸಿಕ್ಕಿಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದಾರಲ್ಲ, ಸೊ ಆ ನಾಯಕರು ಇವತ್ತು ಗೈರಾಗುವಂತ ಚಾನ್ಸಸ್ ಇದೆ. ಪ್ರಮುಖವಾಗಿ ನಮಗೆ ಗೊತ್ತಾಗಿರುವಂತ ಇನ್ಫಾರ್ಮೇಶನ್ ಪ್ರಕಾರ ರಮೇಶ್ ಜಾರಕಿಹೊಳಿ ಅವರು ಮತ್ತೆ ನಾನು ಸಚಿವನಾಗಬೇಕು ಅಂತ ಸತತ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೆ ಸಾಧ್ಯವಾಗ್ತಾ ಇಲ್ಲ. ಮಾಲಿಕಯ್ಯ ಗುತ್ತೇದಾರ್ ಈ ಹಿಂದಿನಿಂದಲೂ ಅಷ್ಟೇ ಕಾಂಗ್ರೆಸ್ ಅಲ್ಲಿ ಇದ್ದಾಗಲೂ ಸೂಕ್ತ ಸ್ಥಾನಮಾನದ ಬಗ್ಗೆನೇ ಅವರ ಅಸಮಾಧಾನ ಇದ್ದಿದ್ದು. ಬಿಜೆಪಿಗೆ ಬಂದ ಮೇಲೂ ಅಸಮಾಧಾನ ಕಂಟಿನ್ಯೂ ಆಗಿದೆ. ದತ್ತಾತ್ರೇಯ ರೇವೂರ್ ಪಾಟೀಲ್ ಸಚಿವನಾಗಬೇಕು ಅಂತ ಹೇಳಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಅಸಮಾಧಾನ ಇರೋದ್ರಿಂದ, ಆ ಭಾಗದ ಶಾಸಕರೇ ಆಗಿರೋದ್ರಿಂದ ಅವರು ಕೂಡ ಗೈರಾಗ್ತಾರೆ ಅಂತ ಇನ್ಫಾರ್ಮೇಶನ್ ಇದೆ. ನೋಡೋಣ ಕಾರ್ಯಕ್ರಮ ಆರಂಭ ಆದ್ಮೇಲೆ ಯಾರ್ಯಾರು ಬರ್ತಾರೆ, ಯಾರ್ಯಾರು ಗೈರಾಗ್ತಾರೆ.